ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 4ನೇ ಅಧ್ಯಾಯದ 39ನೇ ಶ್ಲೋಕ ಮುಗಿದಿತ್ತು. ಬ್ರಹ್ಮಜ್ಞಾನ ಎನ್ನುವಂಥದ್ದು ಯಾರಿಗೆ ಬರ್ತದೆ ಅಂತ ಹೇಳಿದಾಗ, ಶ್ರದ್ಧಾವಂತನಿಗೆ, ನನ್ನಲ್ಲಿ ನಿಷ್ಠೆ ಉಳ್ಳವನಿಗೆ, ಇಂದ್ರಿಯ ನಿಗ್ರಹವುಳ್ಳವನಿಗೆ ಆ ಭಗವಂತನ ಬ್ರಹ್ಮಜ್ಞಾನ ಬರ್ತದೆ. ತದನಂತರ ಆ ಜ್ಞಾನದಿಂದಾಗಿ ಪ್ರಸಾದದಿಂದಾಗಿ ಮೋಕ್ಷ, ಈ ರೀತಿಯಾಗಿ ಶಾಂತಿಯನ್ನು ಅವನು ಪಡಿತಾನೆ ಅಂತ ನಾವು ಕೇಳಿದ್ವಿ. ಈಗ ಯಾರಿಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಜ್ಞಾನ ಆಗಲಿ, ಜ್ಞಾನವನ್ನ ಪಡೆಯುವಂತಹ ಸಾಧನಗಳಾಗಲಿ ಇಲ್ಲದೇ ಇದ್ರೆ, ಜ್ಞಾನಕ್ಕೆ ವಿಪರೀತವಾದ ಜ್ಞಾನ ಇತ್ತು ಅಂತ ಆದರೆ ಅದರಿಂದಾಗಿ ಆಗುವಂತಹ ಅನಿಷ್ಟಗಳು ಏನು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ನೋಡಿ 40ನೇ ಶ್ಲೋಕ. ಅಗ್ನಿಶ್ಚ ಶ್ರದ್ಧಾನಶ್ಚ ಸಂಶಯಾತ್ಮಾ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ನೋಡಿ, ಅಜ್ಞಶ್ಚ, ಅಜ್ಞನಾದವನಿಗೆ. ಇಲ್ಲಿ ಅಜ್ಞಾನಿಗಳು ಎರಡು ರೀತಿ. ಏನೂ ಗೊತ್ತಿಲ್ಲದೆ ಇರುವವನು ಕೂಡ ಅಜ್ಞಾನಿನೇ. ಯಾವುದು ಸರಿಯಾದ ಜ್ಞಾನವೋ ಅದನ್ನು ಹೊರತುಪಡಿಸಿ ವಿಪರೀತ ಜ್ಞಾನವನ್ನು ಹೊಂದಿದವನು ಕೂಡ ಅಜ್ಞಾನಿಯೇನೆ. ಇಂತಹ ಎರಡು ವಿಭಾಗವುಳ್ಳಂತಹ ಅಜ್ಞಾನಿಗಳಿಗೆ, ಎರಡು ರೀತಿಯಾದಂತಹ ಅಜ್ಞಾನಿಗಳಿಗೆ, ಅಶ್ರದ್ಧದಾನಶ್ಚ, ತಾನು ಮಾಡುವಂತಹ ಕರ್ಮಗಳಲ್ಲಿ ಶ್ರದ್ಧೆ ಇಲ್ಲದೆ ಇರುವವನಿಗೆ, ಸಂಶಯಾತ್ಮ ವಿನಶ್ಯತಿ, ತಾನು ಮಾಡುವಂತಹ ಕರ್ಮದಿಂದಾಗಿ ಫಲ ಸಿಗುತ್ತೋ ಇಲ್ಲವೋ ಎನ್ನುವಂತಹ ಸಂಶಯವುಳ್ಳವನು ಕೂಡ ವಿನಶ್ಯತಿ, ನರಕವನ್ನು ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಾಯಂ ಲೋಕೋಸ್ತಿನ ಪರೋ ನ ಸುಖಂ ಸಂಶಯಾತ್ಮನಃ. ಸಂಶಯಾತ್ಮನಃ, ಸಂಶಯವನ್ನು ಸದಾಕಾಲ ಸಂಶಯ, ಮಾಡಿದನೋ ಇಲ್ವೋ ಆ ಕೆಲಸ, ಅದರಿಂದ ಫಲ ಇದೆನೋ ಇಲ್ವೋ, ನಾನು ಮಾಡುವಂತಹ ಕರ್ಮದಿಂದ ಫಲ ಇದೆನೋ ಇಲ್ವೋ ಎಂಬುದಾಗಿ ಸಂಶಯ ಪಡುವಂತಹ ವ್ಯಕ್ತಿಯು ನ ಅಯಂ ಲೋಕಃ ನ ಪರಲೋಕಃ ಅಂತ. ಈ ಭೂಲೋಕವೂ ಇಲ್ಲ, ಪರಲೋಕವೂ ಇಲ್ಲ, ಶ್ರೇಷ್ಠವಾದ ಲೋಕವೂ ಇಲ್ಲ. ಭೂಲೋಕದಲ್ಲಿ ಯಾವಾಗಾದರೂ ಒಂದು ಅರ್ಧ ಗಂಟೆ ಆದರೂ ಏನೋ ಒಂದು ನಮ್ಮ ಬಹಳ ದಿನದ ನಂತರ ಬಹಳ ಆಪ್ತ ಮಿತ್ರರು ಸಿಕ್ಕಾಗ, ಬಂಧು ಬಾಂಧವರು ಸಿಕ್ಕಾಗ ಸ್ವಲ್ಪ ಖುಷಿ ಆಗತ್ತೆ, ಸುಖ ಆಗತ್ತೆ. ಅವರಿಂದ, ಅವರ ದರ್ಶನ ಸ್ಪರ್ಶನ ಇತ್ಯಾದಿಗಳಿಂದಾಗಿ ಸುಖ ಉಂಟು ಭೂಲೋಕದಲ್ಲಿ. ಪರಲೋಕದಲ್ಲಿ ಅಂತೂ ಸುಖವೇ ಉಂಟು. ಆದರೆ ಇಂತಹ ಸಂಶಯವುಳ್ಳಂತಹ ವ್ಯಕ್ತಿಗೆ ಭೂಲೋಕವೂ ಇಲ್ಲ, ಪರಲೋಕವೂ ಇಲ್ಲ ಅಂತಂದ ಮೇಲೆ ಸುಖಂ ಕುತಃ ನ ಸುಖಂ, ಸುಖವೇ ಅವನಿಗೆ ಇಲ್ಲ
ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ಇದರ ಅರ್ಥ ನೋಡಿ, ಅಜ್ಞಶ್ಚ ಜ್ಞಾನವಿಲ್ಲದವನು, ಅಜ್ಞಶ್ಚ ಜ್ಞಾನವಿಲ್ಲದವನು ಹಾಗೂ ಅಜ್ಞಶ್ಚ ಜ್ಞಾನವಿಲ್ಲದವನು ಹಾಗೂ ವಿರುದ್ಧವಾದ ಜ್ಞಾನವನ್ನ ಉಳ್ಳವನು, ವಿರುದ್ಧವಾದ ಜ್ಞಾನವನ್ನ ಉಳ್ಳವನು, ಜ್ಞಾನವಿಲ್ಲದವನು ಹಾಗೂ ವಿರುದ್ಧವಾದ ಜ್ಞಾನವನ್ನು ಉಳ್ಳವನು, ವಿರುದ್ಧವಾದ ಜ್ಞಾನ ಉಳ್ಳವನು, ಅಶ್ರದ್ಧಾನಶ್ಚ, ಅಶ್ರದ್ಧಾನಶ್ಚ ಶ್ರದ್ಧೆ ಇಲ್ಲದವನು, ಶ್ರದ್ಧೆ ಇಲ್ಲದವನು, ಸಂಶಯಾತ್ಮ, ಸಂಶಯಾತ್ಮ ತಾನು ಮಾಡುವ ಕರ್ಮಗಳಲ್ಲಿ ಸಂಶಯವುಳ್ಳವನೂ ಕೂಡ, ತಾನು ಮಾಡುವ ಕರ್ಮಗಳಲ್ಲಿ ಸಂಶಯವುಳ್ಳವನೂ ಕೂಡ ವಿನಶ್ಯತಿ, ವಿನಶ್ಯತಿ ನರಕವನ್ನು ಹೊಂದುತ್ತಾನೆ, ವಿನಶ್ಯತಿ ನರಕವನ್ನು ಹೊಂದುತ್ತಾನೆ. ವಿನಶ್ಯತಿ ನರಕವನ್ನು ಹೊಂದುತ್ತಾನೆ. ಸಂಶಯಾತ್ಮನಃ ಸಂಶಯವುಳ್ಳವನಿಗೆ, ಸಂಶಯಾತ್ಮನಃ ಸಂಶಯವುಳ್ಳವನಿಗೆ ಅಯಂ ಲೋಕಃ ಈ ಮನುಷ್ಯ ಲೋಕವು, ಅಯಂ ಲೋಕಃ ಈ ಮನುಷ್ಯ ಲೋಕವು ಪರಹ ಸ್ವರ್ಗಾದಿ ಲೋಕವೂ ಆಗಲಿ, ಪರಹ ಸ್ವರ್ಗಾದಿ ಲೋಕವಾಗಲಿ, ನಾಸ್ತಿ ಇಲ್ಲ, ನಾಸ್ತಿ ಇಲ್ಲ, ನ ಸುಖಂ ಇವುಗಳೇ ಇಲ್ಲ ಅಂದ ಮೇಲೆ ಸುಖ ಹೇಗೆ ಸಾಧ್ಯ ಅಂತ. ನ ಸುಖಂ ಸುಖವೂ ಇಲ್ಲ, ನ ಸುಖಂ ಸುಖವೂ ಇಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ. ಇಲ್ಲ ಅಂದ್ರೆ ಸರಿ. 41ನೇ ಶ್ಲೋಕ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ನೋಡಿ, ಹಾಗಾದ್ರೆ ಜ್ಞಾನದ ಫಲ ಏನು? ಹಿಂದೆ ಹೇಳಿದ್ದ ಅದನ್ನೇ ಈಗ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ಜ್ಞಾನದ ಫಲ ಏನು ಹೇಳಿದ್ದೇನೆ. ಪ್ರಾರಬ್ಧವಲ್ಲದ ಕರ್ಮಗಳನ್ನು ಹೊರತುಪಡಿಸಿ ಆಗಾಮಿನಿ ಕರ್ಮ, ಸಂಚಿತ ಕರ್ಮ ಎಲ್ಲವನ್ನೂ ಕೂಡ ಭಸ್ಮಸಾತ್ ಕುರುತೆ.
ಯಥೇಂದಾಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ದಗ್ಧಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಹಿಂದಿನ ಶ್ಲೋಕದಲ್ಲಿ ಬಂದಿತ್ತು. ಇನ್ನು ಸ್ಪಷ್ಟವನ್ನು ಪಡಿಸ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಪರಮಾತ್ಮನಲ್ಲಿ ನಿಷ್ಠೆ ಉಳ್ಳವನಾಗಿ ಎಲ್ಲ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಿಸುವಂತಹ ತತ್ವಜ್ಞಾನದಿಂದಾಗಿ, ಅಂದರೆ ಸರಿಯಾದ ಒಂದು ಜ್ಞಾನದಿಂದಾಗಿ ತನ್ನಲ್ಲಿ ಇರುವಂತಹ ಸಂಶಯಗಳನ್ನು ನಾಶ ಮಾಡಿಕೊಳ್ಳಬೇಕು. ಸಂಶಯ ಬರುವುದು ಸಹಜ. ಅಲೌಕಿಕವಾದ ವಿಷಯದಲ್ಲಿ ಬಿಡಿ, ಕಣ್ಣಿಗೆ ಕಾಣುವಂತಹ ಕೆಲವೊಂದು ಕ್ರಿಯೆಗಳಲ್ಲಿ ಏನೇ ನಮಗೆ ಸಂಶಯ ಬರ್ತದೆ. ಮತ್ತೊಬ್ಬರು ಆ ಒಂದು ಕರ್ಮವನ್ನ ಮಾಡಿ ಅದರಿಂದ ಫಲವನ್ನ ಪಡೆಯುವಂಥದ್ದನ್ನು ನಾವು ನೋಡಿರ್ತೇವೆ, ಆದರೂ ಕೂಡ ಸಂಶಯ ನಮಗೆ. ಅದೇ ಕರ್ಮವನ್ನು ನಾವು ಮಾಡೋದರಿಂದ ನಮಗೆ ಆ ಫಲ ಸಿಗುತ್ತೋ ಇಲ್ಲವೋ ಎಂಬುದ ಸಂಶಯ. ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಇದು ಅಲೌಕಿಕವಾದದ್ದು ಪ್ರತ್ಯಕ್ಷ ಅಲ್ಲ. ಸಂಶಯ ಬರೋದು ಸಹಜ. ಆದರೆ ಈ ಒಂದು ಸಂಶಯವನ್ನ ಸರಿಯಾದ ಜ್ಞಾನದಿಂದಾಗಿ ನಾಶ ಮಾಡಿಕೊಳ್ಳಬೇಕವನು. ತತ್ವಜ್ಞಾನದಿಂದ, ಸರಿಯಾದ ಜ್ಞಾನದಿಂದ ತನ್ನಲ್ಲೇ ಇರುವಂತಹ ಸಂಶಯಗಳನ್ನು ದೂರ ಮಾಡಿಕೊಂಡಿರುವ ಪರಮಾತ್ಮನ ಭಕ್ತನಾದ ಜ್ಞಾನಿಯನ್ನ ಯಾವ ಕರ್ಮಗಳು ಕೂಡ ಬಂಧಿಸುವುದಿಲ್ಲ. ಯಾವ ಕರ್ಮಗಳೂ ಕೂಡ ಅವನನ್ನ ಬಂಧಿಸುವುದಿಲ್ಲ. ಸಕಲ ಕರ್ಮಗಳಿಂದಾಗಿ ಅವನು ಮುಕ್ತನಾಗ್ತಾನೆ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ನೋಡಿ, ಅರ್ಥ ನೋಡಿ. ಯೋಗ ಸನ್ಯಸ್ತ ಕರ್ಮಾಣಂ ಭಗವಂತನಲ್ಲಿ ಮನಸ್ಸನ್ನಿಟ್ಟು ಕರ್ಮವನ್ನು ಸಮರ್ಪಿಸಿರುವ ಜ್ಞಾನ ಸಂಚಿನ್ನ ಸಂಶಯಂ ತತ್ವಜ್ಞಾನದಿಂದ ಸಂದೇಹಗಳನ್ನು ದೂರ ಮಾಡಿಕೊಂಡಿರುವ ಆತ್ಮವಂತಂ ಪರಮಾತ್ಮನ ಭಕ್ತನನ್ನು ಹೇ ಧನಂಜಯ, ಎಲೈ ಅರ್ಜುನನೇ, ಹೇ ಧನಂಜಯ, ಎಲೈ ಅರ್ಜುನನೇ, ಕರ್ಮಾಣಿ ಕರ್ಮಗಳು ನ ನಿಬಧ್ನಂತಿ ಕಟ್ಟಿ ಹಾಕುವುದಿಲ್ಲ. ಕರ್ಮಗಳು ನ ನಿಬಧ್ನಂತಿ ಕಟ್ಟಿ ಹಾಕುವುದಿಲ್ಲ, ಅರ್ಥಾತ್ ಮುಕ್ತನಾಗ್ತಾನೆ ಅಂತ ಅರ್ಥ. ಈಗ ಹೀಗೆಲ್ಲ ನಾವು ಹೇಳ್ತಾ ಇದ್ದೇವೆ. ಜ್ಞಾನ, ಅದರಿಂದಾಗಿ ಪ್ರಾರಬ್ಧ ಕರ್ಮ ನಾಶ ಆಗೋದಿಲ್ಲ, ಆ ಪ್ರಾರಬ್ಧ ಕರ್ಮದ ಫಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತ್ತೆ ಅಂತ ಎಲ್ಲ ಹೇಳಿದ್ದೆ. ಇಲ್ಲಿ ಈ ರೀತಿಯಲ್ಲಿ ಹೇಳಬೇಕಾದ್ರೆ ಒಬ್ಬ ಋಷಿಗಳ ನೆನಪಾಗತ್ತೆ. ಸೌಭರಿ ಅಂತ ಹೇಳಿ ಒಬ್ಬ ಋಷಿಗಳಿದ್ದರು. ಅವರು ತಮ್ಮ ಒಂದು ಯೋಗ ಶಕ್ತಿಯಿಂದಾಗಿ ಅನೇಕ ಶರೀರಗಳನ್ನು ಧಾರಣೆ ಮಾಡೋರಂತೆ. ಸಹಸ್ರಾರು ಶರೀರಗಳನ್ನು ಧಾರಣೆ ಮಾಡೋರು. ಎದಕ್ಕೆ? ಅಪರೋಕ್ಷ
ಅಪರೋಕ್ಷ ಜ್ಞಾನಿಗಳು ಯೋಗ ಶಕ್ತಿಯಿಂದಾಗಿ ಅನೇಕ ಶರೀರಗಳನ್ನು ಧಾರಣೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅಪರೋಕ್ಷ ಜ್ಞಾನಿಗಳಾದ್ದರಿಂದ ಆಗಾಮಿನಿ ಕರ್ಮ ಬಂಧಿಸೋದಿಲ್ಲ, ಸಂಚಿತ ಕರ್ಮವು ಕೂಡ ಬಾಧಕವಾಗುವುದಿಲ್ಲ. ಉಳಿದಿರುವಂತಹ ಪ್ರಾರಬ್ಧ ಕರ್ಮ ಅದನ್ನ ಅನುಭವಿಸುವ ತನಕ ಅಪರೋಕ್ಷ ಜ್ಞಾನ ಬಂದಿದ್ದರೂ ಕೂಡ ಅವರು ಈ ಲೋಕದಲ್ಲೇ ಇರಬೇಕು. ಅದಕ್ಕೆ ಅನೇಕ ಶರೀರಗಳನ್ನು ಧಾರಣೆ ಮಾಡಿದರೆ ಪ್ರಾರಬ್ಧ ಕರ್ಮ ಆಯಾಯ ಶರೀರಗಳಿಗೆ ಡಿವೈಡ್ ಆಗ್ತಾ ಹೋಗುತ್ತೆ, ಬೇಗ ಖಾಲಿ ಆಗತ್ತೆ. ಪ್ರಾರಬ್ಧ ಕರ್ಮ ಒಂದೇ ಶರೀರ ಇತ್ತು ಅಂತಾದ್ರೆ ಒಂದು ಕರ್ಮ ಆದ್ರೆ ಇನ್ನೊಂದು ಕರ್ಮ, ಇನ್ನೊಂದು ಕರ್ಮ ಇನ್ನೊಂದು ಕರ್ಮ, ಈ ರೀತಿ ಬರ್ತಾ ಹೋಗುತ್ತೆ. ಅನೇಕ ಶರೀರಗಳು ತಗೊಂಡ್ರೆ ಬೇಗ ಪ್ರಾರಬ್ಧ ಕರ್ಮ ಖಾಲಿ ಆಗತ್ತೆ ಅನ್ನುವಂತಹ ಉದ್ದೇಶದಿಂದಾಗಿ ಅನೇಕ ಶರೀರಗಳನ್ನು ತೆಗೆದುಕೊಂಡು ಪ್ರಾರಬ್ಧ ಕರ್ಮವನ್ನ ಅನುಭವಿಸಿ ಅದನ್ನ ಮುಗಿಸಿ ತದನಂತರ ಮೋಕ್ಷಕ್ಕೆ ಹೋದರಂತೆ. ಅಂದ್ರೆ ಅದೇ ಜನ್ಮದಲ್ಲೇನೆ ಅದೇ ಜನ್ಮದಲ್ಲೇನೆ ಬೇಗ ಟೈಮ್ ಬೇಗ ಸವಿಯತ್ತೆ. ನಾವು ಡಬಲ್ ಟ್ರಿಪಲ್ ಆಕ್ಟಿಂಗ್ ಮಾಡ್ಬೇಕಾಚಾರ. ಏನು ನಾವು ಡಬಲ್ ಆಕ್ಟಿಂಗ್ ಟ್ರಿಪಲ್ ಆಕ್ಟಿಂಗ್ ಮಾಡ್ಬೇಕು. ಆಕ್ಟಿಂಗ್ ಮಾಡೋದಷ್ಟೇ, ರಿಯಲ್. ನೋಡಿ ಮುಂದೆ ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ನೆಕ್ಸ್ಟ್ ನೋಡಿ, ತಸ್ಮಾದಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನಯೋಗೋ ನಾಮ ಚತುರ್ಥೋಧ್ಯಾಯಃ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿ, ಈ ಅದಕ್ಕೆ ಹೇಳ್ತಾ ಇದ್ದಾನವನು ಅರ್ಜುನ. ಅದರಿಂದ ಜ್ಞಾನ ಸಾಧನವಾದದ್ದು ಯಾವುದು ಗೊತ್ತಾ? ಕರ್ಮ. ಎಂತಹ ಕರ್ಮ? ನಿಷ್ಕಾಮ ಕರ್ಮ. ಎಷ್ಟು ಅದ್ಭುತ ನೋಡಿ. ಮುಖ್ಯ ದುಃಖ ಆಗೋದು ನಮ್ಮ ಮನಸ್ಸಿಗೆ. ಮೊಟ್ಟ ಮೊದಲಿಗೆ ನಮ್ಮ ಮನಸ್ಸು ನಮ್ಮ ಹಿಡಿದಲ್ಲಿ ಇಲ್ಲದೆ ಹೋದ್ರೆ ಬಹಳ ದುಃಖ ಆಗತ್ತೆ. ನಮ್ಮ ಮನಸ್ಸನ್ನು ನಮ್ಮ ಹಿಡಿದಲ್ಲಿ ಇಟ್ಟುಕೊಂಡ್ರೆ ಈ ಕರ್ಮದಿಂದ, ಈ ಒಂದು ಕೆಲಸದಿಂದಾಗಿ ಇಷ್ಟು ಫಲವನ್ನು ಬಂದೇ ಬರ್ತದೆ ಎನ್ನುವಂತಹ ಇಂಟೆನ್ಷನ್ ಬೇಡ. ನಿನ್ನ ಕೆಲಸ ನೀ ಮಾಡು. ಈ ಆಸೆ ಬೇಡ, ಕೆಲಸ ಮಾಡು. ಒಂದು ವೇಳೆ ಈ ಆಸೆ ಇಲ್ಲದೆ ಹೋದ್ರೆ ಅದು ಫಲ ಕೊಟ್ಟರೂ ಸರಿ, ಕೊಡದೇ ಇದ್ರೂ ಸರಿ, ನನ್ನ ಕರ್ತವ್ಯ ನಾ ಮಾಡಿದ್ದೇನೆ ಅಂತ ಹೇಳಬಹುದು. ಆಸೆ ಇಟ್ಕೊಂಡು ಮಾಡಿದ್ರೆ ಫಲ ಸಿಗಬಹುದು, ಸಿಗದಿರಬಹುದು. ಸಿಕ್ಕಾಗ ಖುಷಿ ಆಗತ್ತೆ, ಸಂತೋಷ ಆಗತ್ತೆ, ಸರಿ. ಸಿಗದೇ ಇದ್ದಾಗ ಅದಕ್ಕಿಂತ ಎರಡು ಪಟ್ಟು ದುಃಖ ಆಗತ್ತೆ, ಜಿಗುಪ್ಸೆ ಬರ್ತದೆ ನಮ್ಮ ಮೇಲೆ. ಆದ್ದರಿಂದ ನಿಷ್ಕಾಮ ಕರ್ಮ, ಜ್ಞಾನಕ್ಕೆ ಸಾಧನವಾದದ್ದು ಯಾವುದು ಗೊತ್ತಾ? ನಿಷ್ಕಾಮ ಕರ್ಮವನ್ನ ನೀನು ಆಚರಿಸು. ಇಂತಹ ನಿಷ್ಕಾಮ ಕರ್ಮವನ್ನ ಆಚರಿಸಿದರೆ ಮಾತ್ರ ಪುರುಷಾರ್ಥ. ಒಂದು ವೇಳೆ ಆಚರಣೆ ಮಾಡದೇ ಹೋದರೆ ದೊಡ್ಡ ಅನರ್ಥ. ಪದೇ 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 ದುಃಖಕ್ಕೆ ಒಳಗಾಗ್ತೇವೆ ಅಂತ, ಅದೇ ಅನರ್ಥ. ಅದರಿಂದ ಕರ್ಮಾನುಷ್ಠಾನ ಅದರ ವಿಷಯದಲ್ಲಿ ಈ ಅಜ್ಞಾನದಿಂದ ಜನ್ಯವಾದಂತಹ ಸಂಶಯ ಏನಿದೆ ಅದನ್ನ ಬೇರೆ ಎಲ್ಲೂ ಇಲ್ಲ. ಅದು ಆ ಸಂಶಯ ಹುಟ್ಟಿದ್ದು ನನ್ನ ಮನಸ್ಸಿನಲ್ಲಿಯೇನೆ. ಅಜ್ಞಾನ ಇರುವುದು ಅಲ್ಲಿಯೇನೆ.
ತಜ್ಜನ್ಯವಾದದ್ದು ಸಂಶಯ, ಅದು ಕೂಡ ಅಲ್ಲಿಯೇನೆ. ಆ ಸಂಶಯವನ್ನ ಜ್ಞಾನವೆಂಬ ತತ್ವಜ್ಞಾನವೆಂಬ ಖಡ್ಗದಿಂದ ಅದನ್ನ ಛೇದಿಸು. ಆ ಜ್ಞಾನ ಬರ್ಲಿಕ್ಕೆ ಹೇಗೆ ಸಾಧ್ಯ? ನಿಷ್ಕಾಮ ಕರ್ಮವನ್ನ ಮಾಡು. ಅದರಿಂದಾಗಿ ಎದ್ದೇಳು, ಇದರಿಂದ ಭೂಮಿ ಸಿಗತ್ತೆ ನನಗೆ ಅಂತ ಅಪೇಕ್ಷೆ ಪಡಬೇಡ. ಯುದ್ಧ ಮಾಡು, ನನ್ನ ಕರ್ತವ್ಯ ಅಂತ ಯುದ್ಧ ಮಾಡು. ಯಾವ ಅಪೇಕ್ಷೆನ ಇಟ್ಕೊಳ್ಬೇಡ, ಎದ್ದೇಳು ನೀನು ಅಂತ ಅರ್ಜುನನ್ನ ಮತ್ತೆ ಬಡದು ಎಬ್ಬಿಸ್ತಾ ಇದ್ದಾನೆ. ಮಾತಿನಿಂದ ಬಡದು ಎಬ್ಬಿಸ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ನೋಡಿ ನೋಡಿ, ಈ ಅಜ್ಞಾನ ಹೃತ್ಸ್ಥಂ ಹೇಳುವಂಥದ್ದು ನೋಡಿ. ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ. ಹೃತ್ಸ್ಥಂ ಅಜ್ಞಾನ ಸಂಭೂತವಾದ ಈ ಸಂಶಯ ಎಲ್ಲಿದೆ? ಹೃತ್ಸ್ಥಂ ಹೃದಯದಲ್ಲಿ, ಮನಸ್ಸಿನಲ್ಲಿಯೇ ಇದೆ. ವಾಯುಸ್ತುತಿಯಲ್ಲೂ ಹೇಳ್ತಾರೆ, ದೃಹ್ಯಂತಿ ಹೃದೃಹಂ ಮಾಂ ದ್ರಾವಯಂತಿ ಅವಿದ್ಯಾಂ. ನಮ್ಮ ಹೃದಯದಲ್ಲಿಯೇನೇ ಅಂಕುರವನ್ನ ಪಡೆದಿರುವಂತಹ ಈ ಅಜ್ಞಾನ ನಮಗೆ ದ್ರೋಹ ಮಾಡ್ತಾ ಇದೆ. ನಮ್ಮಲ್ಲಿ ಏನು ಹುಟ್ಟಿದ್ದು ಅಜ್ಞಾನ ನಮಗೆ ದ್ರೋಹ ಮಾಡ್ತಾ ಇದೆ. ದೃಹ್ಯಂತಿ ಹೃದ್ರಹಂ ಮಾಂ ಧೃತಂ ಅನಿಲ ಬಲ ದ್ರಾವಯಂತೀಂ ಅವಿದ್ಯಾಂ ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನ ಪಟುಮತ ಪಾದ್ಯ ವಿದ್ಯಾ ಸಮುದ್ರ. ನೋಡಿ ಹೇಗೆ ಶಬ್ದಗಳು ಆಚಾರ್ಯ ಹೇಳೋದು. ವಿದ್ಯಾ ಸಮುದ್ರ, ಜ್ಞಾನ ಸಮುದ್ರರಾದ ಆಚಾರ್ಯರೇ ನಮ್ಮ ಹೃದಯ ಗುಹೆಯಲ್ಲಿ ಇರುವಂತಹ ಅಜ್ಞಾನವನ್ನು ವಿದ್ರಾವ್ಯ ತೆಗೆದು ಒಗೀರಿ. ಧೃತಂ ಶೀಘ್ರವಾಗಿ ಮಾಡಿರಿ ಅಂತ. ಅದರಿಂದ ಅಜ್ಞಾನಕ್ಕೆ ಸ್ಥಳ ಯಾವುದು? ನಾವೆಲ್ಲ ತಲೆ ಅಂತ ಹೇಳ್ತೇವೆ. ತಲೆಯಲ್ಲಿ ಏನಿದೆ ಅಂತ ಹೇಳ್ತಿರ್ತೇವೆ. ತಲೆಯಲ್ಲ, ಮನಸ್ಸು ಮುಖ್ಯ. ಅದರಿಂದ ಇಂತಹ ಜ್ಞಾನಜನ್ಯವಾದ ನಿಷ್ಕಾಮ ಕರ್ಮದಿಂದಾಗಿ, ನಿಷ್ಕಾಮ ಕರ್ಮದಿಂದ ಜನ್ಯವಾದ ಜ್ಞಾನವೆಂಬ ಖಡ್ಗದಿಂದಾಗಿ ಅಜ್ಞಾನಜನ್ಯವಾದ ಈ ಒಂದು ಸಂಶಯವನ್ನ ತುಂಡರಿಸಿ ನೀನು ಯುದ್ಧವನ್ನ ಮಾಡು, ಎದ್ದೇಳು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ನೋಡಿ ಅರ್ಥ ನೋಡಿ. ತಸ್ಮಾತ್ ಜ್ಞಾನ ಸಾಧನವಾದ ನಿಷ್ಕಾಮ ಕರ್ಮವನ್ನು ಅನುಷ್ಠಾನ ಮಾಡಿದಾಗ ಪುರುಷಾರ್ಥವು, ಜ್ಞಾನ ಸಾಧನವಾದ ನಿಷ್ಕಾಮ ಕರ್ಮವನ್ನು ಅನುಷ್ಠಾನ ಮಾಡಿದಾಗ ಪುರುಷಾರ್ಥವು, ಮಾಡದಿದ್ದಾಗ ಅನರ್ಥವೂ ಇರುವುದರಿಂದ ಅಂತ ಅರ್ಥ. ಇದಕ್ಕೆ ಬರೀ ತಸ್ಮಾತ್ ಅನ್ನುವುದಕ್ಕೆ ಇಷ್ಟ ಅರ್ಥ ಇದೆ. ಇದಕ್ಕೆ ಕೃಷ್ಣಾರ್ಜುನನೇ ಸರಿ. ಹೇಳುವಂತಹ ಕೃಷ್ಣನೇ ಬೇಕು, ಕೇಳುವಂತಹ ಇಂದ್ರ ಸ್ವರೂಪಿಯಾದ ಅರ್ಜುನನೇ ಬೇಕು. ನಮಗೆಲ್ಲ ಹೇಳಿಬಿಟ್ರೆ ಈಗ ಇಷ್ಟು ಬಿಡಿಸಿ ಹೇಳಿದ್ರು ಅರ್ಥ ಆಗೋದಿಲ್ಲ ನಮಗೆ. ಜ್ಞಾನ ಸಾಧನವಾದ ನಿಷ್ಕಾಮ ಕರ್ಮವನ್ನು ಅನುಷ್ಠಾನ ಮಾಡಿದಾಗ ಪುರುಷಾರ್ಥವು, ಮಾಡದಿದ್ದಾಗ ಅನರ್ಥವೂ ಇರುವುದರಿಂದ ಅಜ್ಞಾನ ಸಂಭೂತಂ ಅಜ್ಞಾನದಿಂದ ಹುಟ್ಟಿದ ಆತ್ಮನಃ ಹೃದ್ಗತಂ, ಹೃತ್ಸ್ಥಂ ಅಂತ ಮಾಡ್ಕೊಳ್ಳಿ. ಆತ್ಮನಃ ಹೃತ್ಸ್ಥಂ, ತನ್ನ ಹೃದಯದಲ್ಲಿರುವ ಸಂಶಯವನ್ನು
ಜ್ಞಾನಾಸಿನ ಜ್ಞಾನಾಸಿನ ಜ್ಞಾನವೆಂಬ ಖಡ್ಗದಿಂದ ಚಿತ್ವಾ ತುಂಡರಿಸಿ ಕತ್ತರಿಸಿ ಯೋಗಂ ಜ್ಞಾನೋಪಾಯವಾದ ಕರ್ಮವನ್ನು ಅಥವಾ ಜ್ಞಾನ ಸಾಧನವಾದ ಕರ್ಮವನ್ನು ಆತಿಷ್ಠ ಮಾಡು ಹೇ ಭಾರತ, ಎಲೈ ಅರ್ಜುನನೇ, ಹೇ ಭಾರತ, ಎಲೈ ಅರ್ಜುನನೇ, ಉತ್ತಿಷ್ಠ ಪ್ರವೃತ್ತನಾಗು, ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ಲ ಆಚಾರ್ಯ. ಸರಿ, ಇದು ಜ್ಞಾನ ಸಿನಾತ್ಮನಃ. ನೀವು ಅದು ಸ್ಪ್ಲಿಟ್ ಮಾಡಿ ಹೇಳಿರಿ, ನನಗೆಲ್ಲ ಮಿಸ್ ಆಗ್ಬಿಟ್ಟದು. ಆತ್ಮನಃ ಹೃತ್ತಸ್ಥಂ ಅಂತ ಹೇಳಿದ್ರೆ, ಆತ್ಮನಃ ಹೃತ್ಸ್ಥಂ, ತನ್ನ ಹೃದಯದಲ್ಲಿರುವ ಸಂಶಯವನ್ನು, ಅಲ್ಲಿ ಅಸಿ ಅಂತಂದ್ರೆ ಖಡ್ಗ ಅಂತ ಅರ್ಥ. ಅಸಿ ಅಂತಂದ್ರೆ ಖಡ್ಗ. ಅಸಿನ ತೃತೀಯ ವಿಭಕ್ತಿ. ಖಡ್ಗದಿಂದ, ಯಾವ ಖಡ್ಗದಿಂದ? ಜ್ಞಾನಾಸಿನ, ಜ್ಞಾನವೆಂಬ ಖಡ್ಗದಿಂದ. ಜ್ಞಾನಸಿನ, ಅದಕ್ಕಿಂತ ಮುಂಚೆ ಆತ್ಮನಃ ಹೃತ್ತಸ್ಥಂ ಅಲ್ಲ, ಹೃತ್ಸ್ಥಂ, ತನ್ನ ಹೃದಯದಲ್ಲಿರುವ ಸಂಶಯವನ್ನು, ಆಮೇಲೆ ಜ್ಞಾನಾಸಿನ, ಆಮೇಲೆ ನಾಸಿನ ಅಂತ ಜ್ಞಾನಾಸಿನ. ಜ್ಞಾನಾಸಿನ. ಸಂಶಯ ಇಲ್ಲಿ ಸನು ಇದೆಯಲ್ಲ, ನೀವು ಹೃತ್ತಂ ಅಂತಿದ್ದೀರಿ, ಹೃತ್ಸ್ಥಂ ಅಂತ ಇದೆ. ಅದೇ ಹೃತ್ಸ್ಥಂ. ಸರಿ. ಸ್ಥಂ ಅಂತಂದ್ರೆ ಷ್ಠಾಗತಿ ನಿವೃತ್ತವನ್ನು ಅಂದ್ರೆ ಧಾತು ಅದು. ತಿಷ್ಠತಿ, ಸ್ಥಿರತಿ, ಸ್ಥಿತಿ ಅಂದ್ರೆ ಇರುವಿಕೆ. ಎಂತಹ ಪರಿಸ್ಥಿತಿ ಅಂತ ಹೇಳ್ತೇವೆ. ಪರಿಸ್ಥಿತಿ ಅಂದ್ರೆ ಏನು? ಸುತ್ತಲೂ ಇರುವಂತಹ ಸ್ಥಿತಿ. ಸ್ಥಿತಿ ಅಂದ್ರೆ ಆ ಒಂದು ಸ್ಥಳ ಅಂತರ್ಥ. ಸ್ಥಳ ಅಂತಾನೆ ಹೇಳ್ತೇವೆ. ನೀ ಎಲ್ಲಿದ್ದಿ ಅದು ಸ್ಥಳ. ಅದು ನಾವೆಲ್ಲಿದ್ದೆ ಅದು ಸ್ಥಳ. ಇರುವಂತಹ ಜಾಗ ಅಂತರ್ಥ. ಅದು ಹೃತ್ಸ್ಥಂ, ಇರುವಂಥದ್ದು. ಎಲ್ಲಿ? ಹೃತ್ಸ್ಥಂ, ಹೃದಯದಲ್ಲಿ ಇರುವಂಥದ್ದು ಅಂತರ್ಥ. ಇನ್ನೊಂದು ಮುಂದಿನ ಅಧ್ಯಾಯಕ್ಕೆ ಹೋಗೋಣವಾ? ಬೇಡ, ಟೈಮ್ ಸಾಲ್ವ್. 5 ನಿಮಿಷ 6 ನಿಮಿಷ ಇದೆ. ಸರಿ. ನಾಳೆ ಫ್ರೆಶ್ ಆಗಿ ಶುರು ಮಾಡೋಣ. ಸರಿ. ಶ್ರೀಕೃಷ್ಣಾರ್ಪಣಮಸ್ತು, ಅಧ್ಯೇಶಾರ್ಪಣಮಸ್ತು. ಶುಭರಾತ್ರಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಚಾರ್ಯ.